ರಾತ್ರಿ ಹೊತ್ತು ನಾವು ಎಷ್ಟು ಊಟ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ. ಯಾಕಂದರೆ ಎಲ್ಲ ಹೇಳ್ತಾರೆ, ಆಲ್ಮೋಸ್ಟ್ ಎಲ್ಲ ಹೇಳ್ತಿರ್ತಾರೆ ಏನಂತಂದರೆ ರಾತ್ರಿ ಹೊತ್ತು ನಾವು ಜಾಸ್ತಿ ತಿನ್ನಬಾರ್ದು, ಸ್ವಲ್ಪ ತಿನ್ನಬೇಕು. ಯಾಕಂತಂದರೆ ಮೆಟಬಾಲಿಸಮ್ ಅಂದರೆ ಜೀರ್ಣಕ್ರಿಯೆ ಇದೆಲ್ಲ ತುಂಬಾ ಸ್ಲೋ ಆಗಿರುತ್ತೆ ಅಂತ ಹೇಳ್ತಾರೆ. ಹೌದು, ಒಂದು ಸತ್ಯ ಏನಂತಂದರೆ ಮೆಟಬಾಲಿಸಮ್ ಕಡಿಮೆ ಆಗಿರುತ್ತೆ, ಅಂದರೆ 60% ಡೌನ್ ಆಗಿರುತ್ತೆ. ಸೊ ಬಟ್ ಹಂಗಿದ್ರೆ ಹೊಟ್ಟೆ ತುಂಬ ತಿನ್ನಬಾರ್ದಾ? ಹೊಟ್ಟೆ ತುಂಬ ತಿನ್ನಬೇಕು, ಕಡಿಮೆ ತಿನ್ನಬೇಡಿ. ರಾತ್ರಿ ಮಲಗಬೇಕಾದ್ರೆ ಏನು ತಿನ್ನಬೇಕು? ಹೊಟ್ಟೆ ತುಂಬ ತಿಂದು ಮಲಗಿ. ಬಟ್ ಏನನ್ನು ತಿನ್ನಬೇಕು ಅನ್ನೋದನ್ನು ಬದಲಾಯಿಸಬೇಕು. ಏನನ್ನು ಅಂದರೆ ಯಾವುದು ಈಸಿಯಾಗಿ ಜೀರ್ಣ ಆಗುತ್ತೆ, ಅಂದರೆ ಮೆಟಬಾಲಿಸಮ್ ಆಗುತ್ತೆ, ದೇಹದಿಂದ ಈಸಿಯಾಗಿ ಜೀರ್ಣ ಆಗೋಗುತ್ತಲ್ಲ ಅಂಥದ್ದನ್ನು ಹೊಟ್ಟೆ ತುಂಬ ತಿಂದರೂ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಜೀರ್ಣ ಆಗದೆ ಇರತಕ್ಕಂಥದ್ದನ್ನು ನೀವು ಸ್ವಲ್ಪ ತಿಂದರೂ ಕೂಡ ಅದು ತೊಂದರೆ ಮಾಡೇ ಮಾಡುತ್ತೆ. ಸರಿ, ಜೀರ್ಣ ಆಗ್ತಕ್ಕಂಥದ್ದು ಅಂದರೆ ಯಾವುದು? ಹಣ್ಣುಗಳು, ನ್ಯಾಚುರಲ್ ಆಗಿರ್ತಕ್ಕಂಥ ಹಣ್ಣು ಮತ್ತು ತರಕಾರಿಗಳು. ಹಣ್ಣನ್ನು ನೀವು ಎಷ್ಟೇ ತಿನ್ನಿ, ಹೊಟ್ಟೆ ತುಂಬ ಎಷ್ಟು ಹಣ್ಣನ್ನೇ ತಿನ್ನಿ, ಏನೇ ಒಂದು ಡೈಜೆಷನ್ ಸಮಸ್ಯೆ ಬರೋದಿಲ್ಲ. ಸರ್, ಶುಗರ್ ಲೆವೆಲ್ ಜಾಸ್ತಿ ಆಗಿಬಿಡ್ತಾ? ಶುಗರ್ ಲೆವೆಲ್ ಹಣ್ಣಿಂದ ಆಗಲ್ಲ. ಯಾಕಂತಂದರೆ ಹಣ್ಣಲ್ಲಿರ್ತಕ್ಕಂಥದ್ದು ನ್ಯಾಚುರಲ್ ಕಾರ್ಬೋಹೈಡ್ರೇಟ್, ಆ ಗ್ಲೂಕೋಸ್ ಏನಿದೆಯಲ್ಲ ನ್ಯಾಚುರಲ್, ನಮ್ಮ ಬಾಡಿಗೆ ಅವಶ್ಯಕತೆ ಇರ್ತಕ್ಕಂಥ, ಅತ್ಯಂತ ಅವಶ್ಯಕತೆ ಇರ್ತಕ್ಕಂಥ ಒಂದು ಗ್ಲೂಕೋಸ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೆ ನಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗಲ್ಲ. ಶುಗರ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೆ? ಈ ಹಣ್ಣುಗಳ ಜೊತೆಗೆ ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ ಯೂಸ್ ಮಾಡ್ತೀರ ನೀವು, 100% ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಶುಗರ್ ಜಾಸ್ತಿ ಆಗೋದು ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ ಇವುಗಳಿಂದನೇ ಹೊರತು ಹಣ್ಣು ತರಕಾರಿಯಿಂದ ಅಲ್ಲ. ಸರ್, ನಮಗೆ ಸಡನ್ನಾಗಿ ಹಂಗೆ ಬರೀ ಹಣ್ಣುಗಳನ್ನು ರಾತ್ರಿ ತಿನ್ನಲಿಕ್ಕೆ ಕಷ್ಟ ಆಗ್ಬೋದಲ್ಲ, ಏನು ಮಾಡೋದು ಅಂತಂದರೆ, ನೀವು ಅನ್ನ ತಿನ್ನೋ ಅಭ್ಯಾಸ ಇದೆಯಾ? 2 ಚಮಚ, 2 ಸ್ಪೂನಲ್ಲಿ ಹಾಕ್ಕೊಳ್ಳಿ, 2 ಸ್ಪೂನಷ್ಟು ಅನ್ನ ಹಾಕ್ಕೊಳ್ಳಿ, ಅದ್ರ ಜೊತೆಗೆ ಹೊಟ್ಟೆ ತುಂಬ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಯೂಸ್ ಮಾಡಿ. ಇಲ್ಲ ಸರ್, ನಾನು ಮುದ್ದೆ ತಿನ್ನಿ ಬೇಡನಲ್ಲ, ನಿಂಬೆಹಣ್ಣು ಸೈಜ್, ಆ ಮುದ್ದೆ ದಪ್ಪ ಇರಬೇಕು, ನಿಂಬೆಹಣ್ಣಿನ ಗಾತ್ರಕ್ಕೆ ಇರಬೇಕು, ಅಷ್ಟೇ ಮುದ್ದೆ ತಿನ್ನಿ. ಅದ್ರ ಜೊತೆಗೆ ಹೊಟ್ಟೆ ತುಂಬ ಹಣ್ಣು ಮತ್ತು ತರಕಾರಿಗಳನ್ನು ಯೂಸ್ ಮಾಡಿ. ಬರೀ ಹಣ್ಣು ತಿಂದರೆ ಏನು ತೊಂದರೆ ಇಲ್ಲ. ಸರ್, ನೀವು ಚಪಾತಿ ತಿಂತೀವಿನವ್ರಿಗೆ ಚಪಾತಿ ತಿಂತೀರ, ಒಳ್ಳೆಯದೇ. ಏನು, ಅರ್ಧ ಚಪಾತಿ, ಒಂದು ಫುಲ್ ಅಲ್ಲ, ಅರ್ಧ ಚಪಾತಿ, ಅದರ ಜೊತೆಗೆ ಹೊಟ್ಟೆ ತುಂಬ ಹಣ್ಣುಗಳನ್ನು ಮತ್ತು ತರಕಾರಿಯನ್ನು ಯೂಸ್ ಮಾಡಿದರೆ 100% ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗಲ್ಲ, ಡೈಜೆಷನ್ನು ಚೆನ್ನಾಗಾಗುತ್ತೆ, ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಯಾರ್ಯಾರಿಗೆ ಆರೋಗ್ಯದ ಬಗ್ಗೆ ಒಂದು ವೈಜ್ಞಾನಿಕ ಮಾಹಿತಿ, ಒಂದು ಸರಿಯಾದ ಮಾಹಿತಿ ಬೇಕೋ ಕೇವಲ ಅಂಥವ್ರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ.